ಈ ತಿಂಗಳಲ್ಲಿ ಧನು ರಾಶಿಯವರಿಗೆ ಒಟ್ಟಾರೆ ಏರುಪೇರುಗಳಿರುವ ಆದರೆ ಅಂತಿಮವಾಗಿ ಸುಧಾರಣೆಯತ್ತ ಸಾಗುವ ಒಂದು ಪರಿಸ್ಥಿತಿ ಕಾಣಿಸುತ್ತಿದೆ. ಆರಂಭದಲ್ಲಿ ಕೆಲವು ಅಡಚಣೆಗಳು ಇದ್ದರೂ ಮಧ್ಯ ಮತ್ತು ಅಂತ್ಯದ ವೇಳೆಗೆ ಉತ್ತಮ ಅವಕಾಶಗಳು ಮತ್ತು ಆರ್ಥಿಕ ಪ್ರಗತಿ ಸಾಧಿಸುವ ಸಾಧ್ಯತೆಯಿದೆ. ಈ ತಿಂಗಳ ಮೊದಲ ಭಾಗದಲ್ಲಿ ಧನು ರಾಶಿಯವರು ಕೆಲಸದ ಕ್ಷೇತ್ರದಲ್ಲಿ ಕೆಲವು ಅಡೆತಡೆಗಳನ್ನು ಎದುರಿಸಬಹುದು. ನೀವು ಕೈಗೆತ್ತಿಕೊಳ್ಳುವ ಯೋಜನೆಗಳು ನಿರೀಕ್ಷಿತ ವೇಗದಲ್ಲಿ ಮುಂದುವರಿಯದೆ ನಿಲ್ಲುವ ಅಥವಾ ವಿಳಂಬವಾಗುವ ಸಾಧ್ಯತೆಯಿದೆ. ಸಹೋದ್ಯೋಗಿಗಳ ಸಹಕಾರ ಸ್ವಲ್ಪ ಕಡಿಮೆಯಾಗಬಹುದು ಅಥವಾ ತಪ್ಪು ಅರ್ಥೈಸುವಿಕೆಗಳಿಂದ ಸಣ್ಣ ಮನಸ್ತಾಪಗಳು ಉಂಟಾಗಬಹುದು. ಈ ಸಮಯದಲ್ಲಿ ಆತ್ಮವಿಶ್ವಾಸದಲ್ಲಿ ಸ್ವಲ್ಪ ಕುಸಿತ ಕಾಣಿಸಬಹುದು. ನಾನು ಸರಿಯಾದ ದಾರಿಯಲ್ಲಿ ಇದ್ದೇನಾ ಎಂಬ ಅನುಮಾನಗಳು ಮನಸ್ಸನ್ನು ಕಾಡಬಹುದು. ಆದರೆ ಇದು ತಾತ್ಕಾಲಿಕ ಹಂತವಾಗಿದ್ದು ಸ್ಥಿರತೆ ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಹಣಕಾಸಿನ ವಿಚಾರದಲ್ಲೂ ಅನಗತ್ಯ ಖರ್ಚುಗಳು ಅಥವಾ ತುರ್ತು ವೆಚ್ಚಗಳು ಎದುರಾಗುವ ಸಾಧ್ಯತೆಯಿದೆ. ಈ ಹಂತದಲ್ಲಿ ಹೊಸ ಹೂಡಿಕೆಗಳನ್ನು ಆರಂಭಿಸುವುದು ಅಥವಾ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ತಿಂಗಳ 2ನೇ ವಾರದಿಂದ ಪರಿಸ್ಥಿತಿ ಕ್ರಮೇಣ ಉತ್ತಮವಾಗಲು ಪ್ರಾರಂಭಿಸುತ್ತದೆ. ಹಿಂದೆ ತಡೆಹಿಡಿದಿದ್ದ ಕೆಲಸಗಳು ನಿಧಾನವಾಗಿ ಮುಂದುವರಿಯುತ್ತವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಗುರುತಿನ ಬೆಳಕು ಬೀಳುವ ಸಾಧ್ಯತೆಯಿದೆ. ಪ್ರಭಾವಿ ವ್ಯಕ್ತಿಗಳ ಸಹಾಯ ದೊರೆಯಬಹುದು. ಇದು ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ದಾರಿ ತೆರೆಸುವಂತಹ ಸಂದರ್ಭವಾಗಬಹುದು. ಕೆಲವು ಧನು ರಾಶಿಯವರಿಗೆ ಹೊಸ ಯೋಜನೆಗಳು ಅಥವಾ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆಯಿದೆ. ಅವು ಮುಂದಿನ ದಿನಗಳಲ್ಲಿ ಲಾಭದಾಯಕವಾಗಬಹುದು. ಈ ಸಮಯದಲ್ಲಿ ನಿಮ್ಮ ಸಂವಹನ ಕೌಶಲ್ಯ ಉತ್ತಮ ಫಲಿತಾಂಶ ನೀಡುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳುವ ಮೂಲಕ ನೀವು ಕಳೆದುಕೊಂಡಿದ್ದ ಅವಕಾಶಗಳನ್ನು ಮತ್ತೆ ಪಡೆಯಬಹುದು. ತಿಂಗಳ ಮಧ್ಯಭಾಗ ಧನು ರಾಶಿಯವರಿಗೆ ಅತ್ಯಂತ ಮಹತ್ವದ ಸಮಯವಾಗಬಹುದು. ಭೂಮಿ, ಮನೆ, ಕಟ್ಟಡ ಅಥವಾ ಪೂರ್ವಜರ ಆಸ್ತಿ ಸಂಬಂಧಿತ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುವ ಸಾಧ್ಯತೆಯಿದೆ. ಹಿಂದೆ ನಿಲ್ಲಿಸಿದ್ದ ಕೆಲಸಗಳು ಅಥವಾ ಕಾನೂನು ಸಂಬಂಧಿತ ಅಡೆತಡೆಗಳು ನಿವಾರಣೆಯಾಗಬಹುದು. ಆದಾಯದ ದೃಷ್ಟಿಯಿಂದ ಇದು ಉತ್ತಮ ಸಮಯ. ಹೊಸ ಆದಾಯ ಮೂಲಗಳು ಉಂಟಾಗಬಹುದು ಅಥವಾ ಹಿಂದಿನ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಕೆಲವು ಜನರಿಗೆ ಬೋನಸ್, ಪ್ರೋತ್ಸಾಹ ಅಥವಾ ಹೆಚ್ಚುವರಿ ಆದಾಯದ ಅವಕಾಶಗಳು ಲಭ್ಯವಾಗಬಹುದು. ಈ ಹಂತದಲ್ಲಿ ನೀವು ಹಣವನ್ನು ಸರಿಯಾಗಿ ನಿರ್ವಹಿಸಿದರೆ ಮುಂದಿನ ತಿಂಗಳುಗಳಿಗೆ ಬಲವಾದ ಆರ್ಥಿಕ ಆಧಾರ ನಿರ್ಮಿಸಬಹುದು. ಉಳಿತಾಯದ ಕಡೆ ಗಮನ ಹರಿಸುವುದು ಉತ್ತಮ ಫಲ ನೀಡುತ್ತದೆ. ತಿಂಗಳ ಕೊನೆಯ ಭಾಗದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯವಿದೆ. ದಣಿವು, ಒತ್ತಡ ಅಥವಾ ನಿದ್ರೆಯ ಕೊರತೆ ಸಮಸ್ಯೆಗಳನ್ನು ಉಂಟುಮಾಡಬಹುದು. ದಿನಚರಿಯಲ್ಲಿ ಸಮತೋಲನ ಕಾಪಾಡುವುದು ಮತ್ತು ವಿಶ್ರಾಂತಿಗೆ ಸಮಯ ನೀಡುವುದು ಅಗತ್ಯ. ಸಂಬಂಧಗಳ ವಿಷಯದಲ್ಲೂ ಸಂಯಮ ಬಹಳ ಮುಖ್ಯ. ಕುಟುಂಬದವರೊಂದಿಗೆ ಅಥವಾ ಪ್ರೇಮ ಸಂಬಂಧಗಳಲ್ಲಿ ಸಣ್ಣ ತಪ್ಪು ಅರ್ಥೈಸುವಿಕೆಗಳು ದೊಡ್ಡ ವಿಷಯವಾಗುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ತ್ವರಿತ ಪ್ರತಿಕ್ರಿಯೆ ನೀಡುವುದನ್ನು ತಪ್ಪಿಸಿ. ಶಾಂತವಾಗಿ ವಿಚಾರಗಳನ್ನು ಸಮರ್ಥವಾಗಿ ನಿಭಾಯಿಸುವುದು ಉತ್ತಮ. ಪ್ರೇಮ ಸಂಬಂಧಗಳಲ್ಲಿ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಮುಖ್ಯವಾದರೂ ಅತಿಯಾದ ನಿರೀಕ್ಷೆ ಅಥವಾ ಒತ್ತಡ ಹಾಕುವುದು ಸಮಸ್ಯೆಗಳನ್ನು ಉಂಟುಮಾಡಬಹುದು. ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಈ ಹಂತದಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ. ಈ ತಿಂಗಳು ಧನು ರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ಕಷ್ಟಕರವಾಗಿದ್ದರೂ ಕ್ರಮೇಣ ಅವಕಾಶಗಳು ಮತ್ತು ಪ್ರಗತಿಯತ್ತ ಸಾಗುವ ಸಮಯವಾಗಿದೆ. ಸಹನೆ, ಶಾಂತಿ ಮತ್ತು ಸರಿಯಾದ ನಿರ್ಧಾರಗಳು ಈ ತಿಂಗಳ ಯಶಸ್ಸಿಗೆ ಕೀಲುಕೈಯಾಗುತ್ತವೆ. ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ದೊರೆಯುವ ಸಾಧ್ಯತೆಯಿದೆ, ವಿಶೇಷವಾಗಿ 2ನೇ ವಾರದಿಂದ ನಂತರದ ದಿನಗಳಲ್ಲಿ. ಆದ್ದರಿಂದ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಮುಂದುವರಿಯುವುದು ಬಹಳ ಮುಖ್ಯ. ಈ ತಿಂಗಳಲ್ಲಿ ಧನು ರಾಶಿಯವರು ತಮ್ಮ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವುದು, ಅತಿಯಾದ ಆತುರದಿಂದ ದೂರವಿರುವುದು ಮತ್ತು ಹಣಕಾಸಿನ ನಿರ್ವಹಣೆಯಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ ಫಲಿತಾಂಶ ನೀಡುತ್ತದೆ.
ಧೈರ್ಯ ಮತ್ತು ಸಮತೋಲನ ಈ ತಿಂಗಳ ಯಶಸ್ಸಿನ ಮೂಲಮಂತ್ರವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.